ಹಿತೇಶ್ ನಮಸ್ಕಾರ. ನಮಸ್ಕಾರ ಸರ್. ಸೊ ತುಂಬ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ, ಫಸ್ಟ್ ಅದು ಹೇಳ್ಬೋದು. ಆ್ಯಂಡ್ ಆ ಮೊಬೈಲಲ್ಲೇ ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಇದು ಎರಡು ಮಾಡಿ ಆಮೇಲೆ ಲ್ಯಾಪ್ಟಾಪ್ ಮಾಡಬೇಕು. ಹೌದು. ಮಾಂಗಡಿ ರೋಡ್ ಬೆಂಗಳೂರಲ್ಲೇ ಸುಂಗನಘಟ್ಟಲ್ಲೇ ಸರ್ವಿಸ್ ಸೆಂಟರ್ ಈಗ ಓಪನ್ ಮಾಡಬೇಕು ನೆಕ್ಸ್ಟ್ ವಿತಿನ್ ಎ 1 ಮಂತ್. ಬಟ್ ರಿಪೇರ್ ಆ್ಯಂಡ್ ಸರ್ವಿಸಲ್ಲೇ ಒಂದು 2-4 ವರ್ಷದಿಂದ ಆಲ್ರೆಡಿ ಐಡಿಯಾ ಇದೆ. ಆ ಗ್ಲಾಸ್ ಚೇಂಜ್ದು ದಟ್ ಲೈಕ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಲೈಕ್ ಓನ್ಲಿ ಫಾರ್ ಈಗ ಚಿಪ್ ಲೆವೆಲ್ ಕಲಿಯೋಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿರೋದು. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ಈಗ 1 ಮಂತ್ ಆಲ್ಮೋಸ್ಟ್ ಆಗಿಬಿಟ್ಟಿದೆ ಆ್ಯಂಡ್ರಾಯ್ಡ್ದು ಐಫೋನ್ದು. ಬಟ್ ಹಿತೇಶ್ ತುಂಬಾ ನಿಮಗೆ ಅದು ಇಂಟ್ರೆಸ್ಟ್ ಇದೆ, ಅದು ಗ್ಲಾಸ್ ಚೇಂಜ್ ಬಗ್ಗೆ ಲೈಕ್ ಓಸಿಯ ಚೇಂಜ್. ನಾನು ಎಸ್ ಪಿ ರೋಡ್ ಮಾಮೂಲಿ ಹೋಗ್ತಿದ್ದೆ. ಓಕೆ. ಹಂಗೆ ಕ್ಲಾಸ್ ತಗೋಬೇಕು, ಸ್ವಲ್ಪ ಕನೆಕ್ಟರ್ ತೆಗೆದು ಹೇಳಿ. ಬಟ್ ಟಿನ್ನರ್ ಹೇಳಿಲ್ಲ ಟಿನ್ನರ್ ಹೊಡಿಕೆ ಆಗ್ತೀವಿ ಅಂತ. ಒಂದು ಬುಕ್ ಬರುತ್ತೆ 50,000 ರೂಪಾಯಿ, ಒಂದು ಬುಕ್ ಕೊಡಿಸ್ತೀನಿ, ಅದನ್ನ ಓದಬೇಕು. ಸುಮ್ಮನೆ ಹೇಳಿದ್ರು ಹಿಂಗೆ ಹೇಳ್ಕೊಡ್ತೀರಾ, ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ಕೇಳಿ 1 ಲಕ್ಷ ಬೇಕು. ಓ ಮೈ ಗಾಡ್. 3 ಮಂತ್ ಟ್ರೈನಿಂಗ್ ಬೇಕು. ಸೊ 2 to 3 years ಇಂದ ಬರೀ ಎಸ್ ಪಿ ರೋಡ್ ಹೋಗೋದು, ರೆಡಿ ಮಾಡಿಸ್ಕೊಂಡು ಬರೋದು. ಯಾವುದು ಪ್ರಶ್ನಕ್ಕೆ ಕರೆಕ್ಟಾಗಿ ಆನ್ಸರ್ ಇಲ್ಲ. ತುಂಬ ಕಾಸ್ಟ್ಲಿ ಆಗುತ್ತೆ, 50,000 ಬರೀ ಬುಕ್ ಬೇಕಾಗುತ್ತೆ, ಎಷ್ಟೊಂದು ಇದೆಲ್ಲ ಈಗ ಗೊತ್ತಾಯ್ತು. ಸುಳ್ಳು, ಬರೀ ಸುಳ್ಳು. ಅದು ಫ್ರೀ ಆಫ್ ಕಾಸ್ಟಲ್ಲಿ ಪಿ ಡಿ ಎಫ್ ಸಿಗ್ಬಿಡುತ್ತೆ. 18 to 20 ಬುಕ್ಸ್, ಅದಕ್ಕೆಲ್ಲ 50,000 ಬೇಕು. ಜನ ಇದ್ದಾರೆ ಆನ್ಲೈನಲ್ಲೇ ಬುಕ್ ಒಂದು 2,500 ಅದೆಲ್ಲ ಬುಕ್ಸಿಂದ ಇಲ್ ನಾಟ್ ಬಿಕಮ್ ಎ ಟೆಕ್ನಿಷಿಯನ್. ಈಗ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಟೂಲ್ಸ್ ಬೇಕಾಗುತ್ತೆ, ಎಷ್ಟು ನಾಲೆಜ್ ಬೇಕಾಗುತ್ತೆ. ಆ ಬುಕ್ಗೆ ನಮ್ಮ ಇಂಡಿಯನ್ ಮೆಂಟಾಲಿಟಿಗೆ ಸಂಬಂಧ ಇಲ್ಲ. ಪ್ರಾಕ್ಟಿಕಲ್ ಆಗಿ ಅದು ಅರ್ಥ ಆದರೆ ಸಾಕು. ಅದು ಈಗ ಗ್ಲಾಸ್ ಚೇಂಜ್ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ಲ್ಯಾಪ್ಟಾಪ್ ಆ್ಯಂಡ್ ಸೊ ಸರ್ವಿಸ್ ಸೆಂಟರ್ ಸುಂದನಘಟ್ಟಕ್ಕೆ ಓಪನ್ ಮಾಡಬೇಕು. ಬಟ್ ಇದು ಪ್ರಕಾಶ್ ಕೊಡ್ತಾರೆ ರಿಪೇರ್ ಆ್ಯಂಡ್ ಸರ್ವಿಸ್, ಇದು ಹೇಗೆ ಗೊತ್ತಾಯ್ತು? ಲೈಕ್ ಯೂಟ್ಯೂಬಲ್ಲಿ ನೋಡಿ, ಆ್ಯಡ್ಸ್ ನೋಡಿ ಗೊತ್ತಾಗುತ್ತೆ. ವಿಡಿಯೋಸ್ ನೋಡಿ, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡು. ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ? ನಾನು ಹೆಚ್ಚು ಕಮ್ಮಿ ಅಲ್ಲೇ ಮಾರ್ಚಿಗೆ ಬರಬೇಕಾಯಿತು. ಪೋಸ್ಟ್ ಪಾಂಡ್ ಆಗಿ ಮಾಡಿ ಈಗ ನವಂಬರ್ ಬಂದೆ. ಸೊ ನೌ ಐ ಥಿಂಕ್ ನ್ಯೂ ಇಯರ್ ವಿಲ್ ಬಿ ಎ ನ್ಯೂ ಸೆಂಟರ್. ಹೌದು, ಖಂಡಿತ ಬರ್ತೀವಿ. ಆ್ಯಂಡ್ ಆ ಸೆಂಟರ್ ಈಗ ನೆಕ್ಸ್ಟ್ ಜನಲ್ಲೇ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋ ನೀವು ನನ್ನ ಪ್ರಕಾರ ಇವಾಗ ನೋಡ್ತಾ ಇದ್ದಿರ್ಬೋದು. ಬಟ್ ನೆಕ್ಸ್ಟ್ ಮಂತ್ ಜನವರಿಯಿಂದ ಆ ಪಿನ್ ಮಾಡಿರೋದು ಕಮೆಂಟ್ಸಲ್ಲೇ ಡಿಸ್ಕ್ರಿಪ್ಷನಲ್ಲೇ ಇತಿಷ್ಟು ಪೂರ್ತಿ ಡೀಟೇಲ್ ಹಾಕಿರ್ತೀನಿ. ಸುಂದನಘಟ್ಟೆ ಮಾಂಗಡಿ ರೋಡ್ ಆ ಕಡೆ ಇದ್ದರೆ ನೀವು ಲೈಕ್ ಆ ಡಿಸ್ಪ್ಲೇ ಕಾಂಬೋ ಚೇಂಜು ಬೇಜಾನ್ ಡಿಸ್ಪ್ಲೇಸ್ ಎಲ್ಲ ಬರುತ್ತೆ. ಓನ್ಲಿ ಫಾರ್ ದ ಗ್ಲಾಸ್ ಹೋಗಿರುತ್ತೆ, ಆ ಪೂರ್ತಿ ರೆಡಿ ಆಗುತ್ತೆ. ಲೈಕ್ ಕಂಪನಿಗೆ ಹೋದರೆ LCD ಪೂರ್ತಿ ಚೇಂಜ್ ಮಾಡ್ತಾರೆ. ಮದರ್ ಬೋರ್ಡಲ್ಲೇ ಒಂದು ಸಣ್ಣ ಪುಟ್ಟ ಒಂದು ಸ್ಮಾಲ್ ಕಾಂಪೋನೆಂಟ್ಸ್ ಪ್ರಾಬ್ಲಮ್ ಇದ್ರೂ ಪೂರ್ತಿ ಮದರ್ ಬೋರ್ಡ್ ಚೇಂಜ್ ಮಾಡ್ತಾರೆ. ಲೈಕ್ ದಿಸ್ ಇಸ್ ಲೈಕ್ ಎ ಸ್ಮಾಲ್ ವಿತ್ ರೀಸನೇಬಲ್ ಕಾಸ್ಟ್ಗೆ ರಿಪೇರ್ ಆ್ಯಂಡ್ ಸರ್ವಿಸ್. ಸೊ ನಿಮಗೆ ಹೊಸ ಸೆಂಟರ್ಗೆ ನಾನು ಫಸ್ಟೇ ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಆ ಕಡೆ ಬಂದರೆ ಬರ್ತೀವಿ. ಆ್ಯಂಡ್ ಒನ್ ಮೋರ್ ಒಂದು ಸ್ಮಾಲ್ ಇನ್ಸ್ಟಾಗ್ರಾಮ್ಗೆ ಒಂದು ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಸೊ ಜನಕ್ಕೆ ಗೊತ್ತಾಗಬೇಕು. ಹಂಗೆ ನೀವು ಉರ್ಲೆ ಕೆಲಸ ಮಾಡಿ, ಉರ್ಲೆ ಸರ್ವಿಸ್ ಕೊಡಿ. ನಿಮಗೆ ಆಲ್ರೆಡಿ ಈ ಫೀಲ್ಡಲ್ಲೇ ನಾಲೆಜ್ ಇತ್ತು, ನೀವು ತೊಗೊಂಡಿರೋದು ಇಟ್ಸ್ ಕಾಲ್ ರೈಟ್ ಡಿಸಿಷನ್. ಲೈಕ್ ಒಂದು ಎಕ್ಸೈಟೆಡ್ ಥರ ಇಲ್ಲ. ಈ ಫೀಲ್ಡ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಎಸ್ ಪಿ ರೋಡಲ್ಲೇ ಇಲ್ಲಿ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಗೊತ್ತಾಯಿತು. ಸೊ ಆ ಎಸ್ ಪಿ ರೋಡಲ್ಲಿ ತುಂಬ ಕನ್ಫ್ಯೂಸ್ ಮಾಡೋದು. ಅದು ಲೈಕ್ ಅವ್ರಿಗೆ ಹೇಳ್ಕೊಡೋಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಲೈಕ್ ನೀವು ಡೈಲಿ ತೊಗೊಂಡ್ಬರ್ತಾ ಇರಬೇಕು. ಅವ್ರು 200 ರೂಪಾಯಿ 500 ರೂಪಾಯಿ ಮಿನಿಮಮ್ 500 ರೂಪಾಯಿ ಡೈಲಿ ಕೊಡ್ತಾ ಇರಬೇಕು ಲೈಫ್ ಟೈಮ್. ಡಿಸ್ಪ್ಲೇ ಫಿಟ್ ಮಾಡೋಕೆ ಅವ್ರಿಗೆ 200 ರೂಪಾಯಿ ಕೊಡ್ಬೇಕು. ಮೈ ಗಾಡ್, ಈಗ ಗೊತ್ತಾಯ್ತು. ಒಂದು 2 ನಿಮಿಷ ಕೆಲಸ ಇಲ್ಲ, 2 ನಿಮಿಷ ಕೆಲಸ ಅಷ್ಟೇ. ಸೂಪರ್. ಕ್ಲೀನ್ ಮಾಡಿ ಗಮ್ಮಾಗೆ ಫಿನಿಶ್ ಆಗುತ್ತೆ. ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ನೀವು ಬಂದಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದೀರಾ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯೂಸ್ ಆಗ್ಬೋದು. ಒಂದ್ಸರಿ ಶೇರ್ ಮಾಡಿ. ಆ್ಯಂಡ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್. ಥ್ಯಾಂಕ್ ಯು.